ಚಿಕ್ಕೋಡಿ ನಗರದಲ್ಲಿ ಚಿಕ್ಕೋಡಿ ಜಿಲ್ಲೆಗಾಗಿ ಧರಣಿ ಸತ್ಯಾಗ್ರಹ. ವೀಕ್ಷಕರೇ, ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು 30 ವರ್ಷಗಳಿಂದ ಚಿಕ್ಕೋಡಿಯ ಜನರ ಕನಸು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಂದರೆ ಮೊದಲು ಚಿಕ್ಕೋಡಿ ಜಿಲ್ಲೆ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಭರವಸೆ ನೀಡಿದಂಗೆ ಈಡೇರಿಸಿ ಎಂದು ಚಿಕ್ಕೋಡಿಯ ಜನರು ಅಪ್ಪು ನ್ಯೂಸ್ ಮುಖಾಂತರ ಹೇಳಿದರು. ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ಹೇಳ್ಬಿಟ್ಟು ಚಿಕ್ಕೋಡಿ ಜಿಲ್ಲಾ ಸಮಿತಿಯವರೇನು ಹೋರಾಟ ಮಾಡ್ತಿದ್ದಾರೆ. ಇವತ್ತು 6ನೇ ದಿನ. ಈ ಕುರಿತಾಗಿ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ಏನು ಸಮಿತಿ ಐತಿ, ಈ ಸಮಿತಿ ಅಧ್ಯಕ್ಷರು ಏನು ಮಾತಾಡ್ತಾರೆ ಕೇಳೋಣ. ಈಗ 9 ದಿವಸ ಚಾಲೂ ಮಾಡಿದ್ದೀವಿ. ಇವತ್ತು 6ನೇ ದಿವಸ. ನಮ್ಮ ಹೋರಾಟ ಅಧಿವೇಶನ ಮುಗಿಯುವವರೆಗೆ ಹೋರಾಟ ಮಾಡ್ತೀವಿ. ಸರ್ಕಾರ 30 ವರ್ಷದಿಂದ ಹೋರಾಟ ಇದೆ. ಇವತ್ತಿನವರೆಗೂ ಜನಪ್ರತಿನಿಧಿಗಳು ಈ ಭಾಗದ ಶಾಸಕರು MLC ಇದ್ರ ಬಗ್ಗೆ ಮಾತಾಡೋಕ್ಕೆ ಮತ್ತು ಸರ್ಕಾರ ಮೇಲೆ ಒತ್ತಡ ಹಾಕ್ತಾರೆ. ಅದು ನಮ್ಮ ಹೋರಾಟ ಮುಗಿಲ್ಲ. ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ನಿನ್ನೆ ಮಾತಾಡಿದ್ದಾರೆ, ಚಿಕ್ಕೋಡಿ ಅಭಿವೃದ್ಧಿ ಆಗಬೇಕು ಅನಿವಾರ್ಯ ಸರ್ಕಾರ. ಅಭಿವೃದ್ಧಿ ಆಗಿಲ್ಲ ಅಂತ ಒಪ್ಕೊಂತಾರೆ. ಸದನದಾಗ ವಿಧಾನ ಪರಿಷತ್ದಾಗ ಮಾತಾಡಿದ್ದಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲಾ ಆಗಬೇಕಂತ ಅಂತಾರೆ. ಅದು ಅವರು ಒಪ್ಕೊಂಡಾಗ ನಾವು ಒಪ್ಕೊಂಡಾಗ ಹೀಗಾಗಿ ಜಿಲ್ಲಾ ಆಗಲಿ ಅಂತ ಒತ್ತಾಯ ಮಾಡ್ತೀವಿ. ಈ ಭಾಗದಾಗ ಆರೋಗ್ಯ ವಿಷಯ ಇರ್ಬೋದು, ಶೈಕ್ಷಣಿಕವಾಗಿ ವಿಷಯ ಇರ್ಬೋದು, ಕೈಗಾರಿಕೆ ವಿಷಯ ಇರ್ಬೋದು, ಈ ವಿಷಯವಾಗಿ ಸರ್ಕಾರ ಈ ಭಾಗದ ಜನತೆಗಳು ಅಭಿವೃದ್ಧಿ ಮಾಡಬೇಕು ವಿಫಲ ಆಗಿದ್ದಾರೆ ಅಂತ ಗೊತ್ತಾಗ್ತೈತಿ. ಹೀಗಾಗಿ ನೀನು ಹೇಳಿದಾರೆ, ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲಾ ಆಗಬೇಕು ಅಂತ ಹೇಳಿದ್ದಾರೆ. ಅನುದಾನ ಸಾಕಾಗೋದು ಅವರು ಒಪ್ಕೊಂತಾರೆ. ಅವರು ಸರ್ಕಾರ ಮೇಲೆ ಒತ್ತಡ ಆಗಬೇಕು. ಜನರು ಋಣ ಇಟ್ಟರೆ ಅವರು 30 ವರ್ಷದಿಂದ ಅವರು ಜನರು ಯಾಕೆ ಮಾಡಲಿಲ್ಲ ರೀ? ರಸ್ತೆ ಗಟಾರ ಮತ್ತೊಂದು ಮಕ್ಕಳು ಹೋದಾಗ ಹಾಗೆಲ್ಲ ಮಧ್ಯಪ್ರದೇಶ ನೀರಾವರಿಲ್ಲ. ಆರೋಗ್ಯದಾಗಾದ್ರೆ ಸಾಂಗ್ಲಿ ಸೋಲಾಪುರ ಕೊಡ್ತಾರೆ. ಮತ್ತು ಸರಿಯಾಗಿ ಗೌರ್ಮೆಂಟ್ ಕಾಲೇಜ್, ಸರಿಯಾಗಿ ಆಸ್ಪತ್ರೆ 30 ವರ್ಷದಿಂದ ಇವರು ಇಲ್ಲ. 30 ವರ್ಷದಿಂದ ಇವ್ರಿಗೆ ಆಸ್ಪತ್ರೆ ಏನು ಮಾಡಿದ್ದಾರೆ? ಇವತ್ತು ಜನರ ಋಣ ಇವ್ರ ಮೇಲೆ ಇದೆ. ಅದು ಋಣ ತೀರಿಸ್ಬೇಕಾದ್ರೆ ಜಿಲ್ಲಾ ಮಾಡಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಡುವಂಥದ್ದಾಗಬೇಕು. 30 ವರ್ಷದಿಂದ ಆರಿಸ್ಬಿಡ್ತಾರೆ. ಇಲ್ಲಿ ಸದನ ಒಳಗೆ ಅಭಿವೃದ್ಧಿ ಆಗಿಲ್ಲ ಅಂತ ಅಂತಾರೆ. ಅಭಿವೃದ್ಧಿ ಆಗಿ ಜಿಲ್ಲಾ ಆಗಬೇಕಂತ ಅಂತಾರೆ. ಅವ್ರಿಗೆ ಅನಿವಾರ್ಯ ಒಂದು ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಜಿಲ್ಲಾ ಮಾಡಬೇಕು, ಇಲ್ಲಾಂದ್ರೆ ಜನರಿಗೆ ಸಮಯ ಹಚ್ಚಿಸ್ಬೇಕು. ಇಷ್ಟು ವರ್ಷ ನಮ್ಗೆ ನೀವೆಲ್ಲ ಆರಿಸ್ಕೊಟ್ರಿ, ಆಶೀರ್ವಾದ ಮಾಡಿರಿ, ನಿಮ್ಮ ಬೇಡಿಕೆ ನನ್ನ ಕೈಯಿಂದ ಮಾಡೋಕ್ಕಾಗಿಲ್ಲ. ಸಮಯ ಹಚ್ಚಿಸ್ಬೇಕು. ಇಲ್ಲಾಂದ್ರೆ ತಕ್ಷಣ ಸರ್ಕಾರ ಮೇಲೆ ಒತ್ತಡ ಹಾಕಬೇಕು, ಜಿಲ್ಲಾ ಮಾಡುವಂಥದ್ದಾಗಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಡುವಂಥದ್ದಾಗಬೇಕು. ಋಣ ತೀರಿಸ್ಬೇಕಾದ್ರೆ ಜಿಲ್ಲಾ ಮಾಡಲಿ, ರಾಜೀನಾಮೆ ಕೊಟ್ಟ ಜನರಿಗೆ ಸಮಯ ಹಚ್ಚಿಸಿ ಮನೆಗೆ ಹೋಗ್ಲಂತ ನಾವು ಅವ್ರಿಗೆ ಒತ್ತಾಯ ಮಾಡ್ತೀವಿ. ಸರ್ಕಾರ ಕೂಡ ಈ ಹೋರಾಟ ಮುಖಾಂತರ ಆದಷ್ಟು ಬೇಗ ಈ ಭಾಗದ ಜನರ ಕಷ್ಟ ಅರಿವು ಮಾಡ್ಕೊಂಡ್ರೆ ಜಿಲ್ಲಾ ಮಾಡಲಂತ ಸರ್ಕಾರ 30 ವರ್ಷದ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಸಂಜು ಬಡಿಗೇರಿ ಅವ್ರ ನೇತೃತ್ವದಲ್ಲಿ ನಾವು ಜಿಲ್ಲಾ ಹೋರಾಟ ಮಾಡಾಕೊಂತ ಬಂದಿದ್ದೀವಿ. ಸಾಕಷ್ಟು ಜನ ಹೋರಾಟದೊಳಗೆ ಅಸುನಿಗಿದ್ದಾರೆ ಈಗಾಗಲೇ. ಆದರೂ ಇನ್ನೂ ಸರ್ಕಾರ ಕಣ್ ತೆಗೆಗ್ತಾ ಇರಲಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಬಳಿಕ ಸ್ವಲ್ಪ ನಮ್ಗೆ ವಿಶ್ವಾಸ ಬಿತ್ತು. ಯಾಕಂದ್ರೆ ನುಡಿದಂತೆ ನಡೆದ ಸರ್ಕಾರ ಅವ್ರದ್ದು ಕಾರಣ ಮಾಡ್ತಾರಂತೇಳಿ ಒಂದು ವಿಶ್ವಾಸ ಇಟ್ಟಿದ್ದು. ಚುನಾವಣೆಗಿಂತ ಮುಂಚೆ ಸಿದ್ದರಾಮಯ್ಯ ಸಾಹೇಬರು, ಪ್ರಕಾಶ್ ಹುಕ್ಕೇರಿ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬರು RD ಗ್ರೌಂಡ್ದೊಳಗೆ ಸಭಾದೊಳಗನ ಮಾತಾಡಿದಾರಕ್ಕೆ ನಮ್ಮ ಸರ್ಕಾರ ಬಂತಂದ್ರೆ ಮೊದಲು ಮಾಡೋದನ್ನ ಚಿಕ್ಕೋಡಿ ಜಿಲ್ಲೆ ಮಾಡೋದನ್ನ ಮೊದಲನೇ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದರು. ನುಡಿದಂತೆ ನಡೆದ ಸರ್ಕಾರ ಅನ್ಸ್ಕೋಬೇಕಾಗಿತ್ತಂದ್ರೆ ಅವ್ರು ಹೆಂಗೆ ನುಡಿದಿದ್ದಾರೋ ಆ ಪ್ರಕಾರ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡಬೇಕು. ಚುನಾವಣೆಗಿಂತ ಮುಂಚೆ ಪ್ರತಿಯೊಬ್ಬರಿಗೂ ಆಸಕ್ತಿ ಚಿಕ್ಕೋಡಿ ಜಿಲ್ಲಾ ಮಾಡಬೇಕು ಅಂತೇಳಿ. ಚಿಕ್ಕೋಡಿ ಜಿಲ್ಲಾ ಮಾಡ್ತೇವೆ ಓಟ್ ಹಾಕ್ರಿ, ಚಿಕ್ಕೋಡಿ ಜಿಲ್ಲಾ ಮಾಡ್ತೇವೆ ಓಟ್ ಹಾಕ್ರಿ ಅಂತ ಓಟ್ ತೊಗೊಂಡು ಸರ್ಕಾರ 2 ಸಲ ಆರಿಸ್ಕೊಟ್ರೂ ಸುಧಾ ಇದುವರೆಗೆ ಸುಳ್ಳು ಹೇಳೋದು ಬಿಡಾಕ್ತಾ ಇರಲಿಲ್ಲ. ಅದಕ್ಕೆ ನೀವೇನೈತಿ ನುಡಿದಂತೆ ನಡೆದ ಸರ್ಕಾರ ಅನ್ಸ್ಕೋಬೇಕಾಗಿತ್ತಂದ್ರೆ ಕೂಡಲೇ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡಬೇಕು. ಇಲ್ಲ ಅಂತಂದರೆ ಇದು ಸುಳ್ಳು ಸರ್ಕಾರ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸುಳ್ಳು ಸರ್ಕಾರ ಅನ್ಸ್ಕೋಬೇಡ್ರಿ. ಮಾತಾಡಿದ್ದೀರಿ, ಮಾತಾಡಿದವನ್ನ ಸಾಮಾನ್ಯ ವ್ಯಕ್ತಿಗಳಲ್ಲ. ಒಬ್ಬರು ಮುಖ್ಯಮಂತ್ರಿ ಮಾತಾಡಿದರು, ಒಬ್ಬರು ಮಾಜಿ ಸಚಿವರು ಮತ್ತು MLC ಸಾಹೇಬರು ಮತ್ತು ನಮ್ಮ ಚಿಕ್ಕೋಡಿ ಜನಪ್ರಿಯ ಶಾಸಕರು 3 ಜನ ಸಭಾದೊಳಗೆ ಮಾತಾಡಿದ್ದೀರಿ. ಸಭಾದೊಳಗೆ ಮಾತಾಡಿದಂಥ ಮಾತು ಯಾವಾಗ ಸುಳ್ಳು ಆಗಬಾರ್ದು. ಜನರೆಲ್ಲ ನೋಡಿದರು. ಅದಕ್ಕೆ ದಯಮಾಡಿ ಏನಿದೆ ನುಡಿದಂತೆ ನಡೆದ ಸರ್ಕಾರದವ್ರು ನೀವು ಕೂಡಲೇ ನುಡಿದಂತೆ ನೀವು ಈ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲೆ ಡಿಕ್ಲೇರ್ ಮಾಡಬೇಕಂತ ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀವಿ.
ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಈ ಸಂದರ್ಭದಲ್ಲಿ ಖ್ಯಾತ ಸಾಹಿತಿಗಳು ಹಾಗೂ ಸಮಾಜ ಸೇವಕರು ಆನಂದ ಅರವಾರೆ, ಚಿಕ್ಕೋಡಿಯ ಜಿಲ್ಲಾ ಸಮಿತಿ ಅಧ್ಯಕ್ಷರು ಸಂಜು ಬಡಿಗೇರ್, ಚಿಕ್ಕೋಡಿ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಚಂದ್ರಕಾಂತ ಹುಕ್ಕೇರಿ, ಮೋಹನ್ ಪಾಟೀಲ, ರಫೀಕ್ ಪತನ್, ಶಿವು ಮದ್ದಾಳೆ ಹಾಗೂ ಅಮುಲ್ ನಾವೇ ಉಪಸ್ಥಿತರಿದ್ದರು. ಅಪೋ ನ್ಯೂಸ್ ಚಿಕ್ಕೋಡಿ ತಾಲೂಕು ವರದಿಗಾರರು ಪ್ರವೀಣ.